ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹಿಂದೂ ಹುಲಿ ಬಿರುದು ಬಂದಿದ್ಯಾಕೆ? ಹಿಂದೂವಾದಿ ನಾಯಕರಿಗೂ ಈ ಯತ್ನಾಳ್ಗೂ ಇರೋ ವ್ಯತ್ಯಾಸ ಏನು? ಇವರು ಮಾಡ್ತಿರೋ ಧರ್ಮದ ಕೆಲಸ ಏನು ಗೊತ್ತಾ? ಹಿಂದುತ್ವದ ಬಗ್ಗೆ ಉದ್ದುದ್ದದ ಭಾಷಣ ಮಾಡೋ ನಾಯಕರು ಇವರಿಂದ ಕಲಿಯಬೇಕಿರೋದು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಗೋವುಗಳ ಸೇವೆಗೆ ಯತ್ನಾಳ್ ಗೋಶಾಲೆ. ಎಸ್, ಹಿಂದುತ್ವದ ಬಗ್ಗೆ ಮಾತಾಡೋ ಎಷ್ಟೋ ರಾಜಕಾರಣಿಗಳು ಬಿಜೆಪಿಯಲ್ಲಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ತಂದೋರು ಕೂಡ ಇದೇ ಬಿಜೆಪಿ ಸರ್ಕಾರ. ಆದ್ರೆ ಎಲ್ಲಾ ನಾಯಕರ ಪೈಕಿ ಭಿನ್ನವಾಗಿ ನಿಲ್ಲೋರು ಈ ಬಸನಗೌಡ ಪಾಟೀಲ್ ಯತ್ನಾಳ್. ಎಲ್ಲರೂ ಬಾಯಲ್ಲಿ ಗೋವುಗಳ ರಕ್ಷಣೆ ಬಗ್ಗೆ ಮಾತನಾಡ್ತಾರೆ ಅಷ್ಟೇ. ಕೋಟಿ ಕೋಟಿ ದುಡ್ಡು ಇದ್ರೂ ಯಾರೂ ಕೂಡ ಗೋವುಗಳ ರಕ್ಷಣೆಗೆ ಏನೂ ಮಾಡೋದಿಲ್ಲ. ಆದ್ರೆ ಯತ್ನಾಳ್ ತಮಗಿರೋ ಹಿಂದೂ ಹುಲಿ ಬಿರುದಿನಂತೆ ಗೋವುಗಳ ರಕ್ಷಣೆಗೆ ದೊಡ್ಡ ಗೋಶಾಲೆಯನ್ನೇ ಕಟ್ಟಿಸಿದ್ದಾರೆ. ವಿಜಯಪುರದಿಂದ 20 ಕಿಲೋಮೀಟರ್ ದೂರದಲ್ಲಿರೋ ಕಗ್ಗೋಡು ಅನ್ನೋ ಜಾಗದಲ್ಲಿ ಈ ಗೋಶಾಲೆ ಇದೆ. 2014ರಲ್ಲಿ ಯತ್ನಾಳ್ ಮಾಲೀಕತ್ವದ ಸಿದ್ದೇಶ್ವರ ಸಂಸ್ಥೆ ಕಡೆಯಿಂದ ಇದು ಶುರುವಾಯಿತು. ಇದಕ್ಕೆ ತಮ್ಮ ತಂದೆ ರಾಮನಗೌಡ ಬಿ ಪಾಟೀಲ್ ಯತ್ನಾಳ್ ಗೋ ರಕ್ಷಾ ಕೇಂದ್ರ ಅನ್ನೋ ಹೆಸರಿಟ್ಟಿದ್ದಾರೆ. ಆಗ ಗುಜರಾತಿ ಗಿರ್ ತಳಿಯ 35 ಹಸುಗಳನ್ನ ತಂದು ಈ ಗೋಶಾಲೆ ಶುರು ಮಾಡಲಾಗಿತ್ತು. ಈಗ ಇಲ್ಲಿ 700ರಷ್ಟು ಗೋವುಗಳಿವೆ. ದುಡ್ಡು ಕೊಟ್ಟು ಗೋವುಗಳನ್ನು ಖರೀದಿಸಲ್ಲ. ಇಲ್ಲಿ ಸಿದ್ದೇಶ್ವರ ಸಂಸ್ಥೆಗೆ ಸೇರಿದ ಒಟ್ಟು 80 ಎಕರೆ ಪ್ರದೇಶ ಇದೆ. ಅದರಲ್ಲಿ 4ರಿಂದ 5 ಎಕರೆಯಷ್ಟು ಜಾಗದಲ್ಲಿ ಈ ಗೋರಕ್ಷಾ ಕೇಂದ್ರ ಇದೆ. ಆರಂಭದಲ್ಲಿ 35 ಹಸುಗಳನ್ನ ದುಡ್ಡು ಕೊಟ್ಟು ತಂದಿದ್ದು ಬಿಟ್ರೆ ನಂತರದಲ್ಲಿ ಇಲ್ಲಿ ಯಾವುದೇ ಹಸುಗಳನ್ನ ದುಡ್ಡು ಕೊಟ್ಟು ತಂದಿಲ್ಲ. ಬದಲಿಗೆ ಜನ ಸಾಕಲು ಆಗದೇ ಇರೋ ಹಸುಗಳನ್ನ ಇಲ್ಲಿ ತಂದು ಬಿಟ್ಟಿದ್ದಾರೆ. ಅಂದ್ರೆ ವಯಸ್ಸಾದ ದನಗಳು, ಅಪಘಾತದಿಂದ ಗಾಯಗೊಂಡ ದನಗಳು, ಅನಾರೋಗ್ಯಕ್ಕೀಡಾದ ದನಗಳು, ಹೋರಿಗಳನ್ನ ಇಲ್ಲಿಗೆ ತಂದು ಬಿಡ್ತಾರೆ. ಅದಲ್ಲದೆ ಇಲ್ಲಿರೋ 80%ನಷ್ಟು ಗೋವುಗಳನ್ನ ಅಕ್ರಮ ಸಾಗಾಟದ ವೇಳೆ ಪೊಲೀಸರು ಹಿಡಿದು ತಂದು ಕೊಟ್ಟಿದ್ದಾರೆ. ಅನಾರೋಗ್ಯಗೊಂಡ ಅಥವಾ ಗಾಯಗೊಂಡ ಹಸುಗಳಿಗೆ ಇಲ್ಲಿ ಸೂಕ್ತ ಚಿಕಿತ್ಸೆ ನೀಡಿ ಗುಣಪಡಿಸಲಾಗುತ್ತೆ. ಅದಕ್ಕಂತಲೇ ಇಲ್ಲಿ ಒಂದು ಕ್ಲಿನಿಕ್ ಕೂಡ ಇದ್ದು ಓರ್ವ ಪಶು ವೈದ್ಯ ಕೂಡ ಇದ್ದಾರೆ. ದಿನಕ್ಕೆ ಬೇಕು 2-3 ಟ್ರ್ಯಾಕ್ಟರ್ ಮೇವು. ಮೇವಿನ ಜೊತೆ ಸಾವಯವ ಕೃಷಿ. ಸಂಸ್ಥೆಯ ಉಳಿದ ಜಮೀನಿನಲ್ಲಿ 22 ಎಕರೆಯಲ್ಲಿ ಹಸುಗಳಿಗಾಗಿಯೇ ಮೇವು ಬೆಳೆಯಲಾಗುತ್ತೆ. ಇದರಿಂದ ಮೇವಿಗೆ ಯಾವುದೇ ಕೊರತೆ ಇರೋದಿಲ್ಲ. ಜೊತೆಗೆ ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಪ್ರತಿದಿನ 2-3 ಸಲ ಮೇವು ನೀಡಲಾಗುತ್ತೆ. 2.5 ಟ್ರ್ಯಾಕ್ಟರ್ ಹಸಿ ಮೇವು, ಅರ್ಧ ಟ್ರ್ಯಾಕ್ಟರ್ ಒಣ ಮೇವು ಮತ್ತು ಸುಮಾರು 750 ಕೆಜಿಯಷ್ಟು ನುಚ್ಚು, ಹಿಂಡಿ ಕೂಡ ನೀಡಲಾಗುತ್ತೆ. ಉಳಿದ ಜಮೀನಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡಲಾಗುತ್ತೆ. ಸಜ್ಜೆ, ಜೋಳ, ಮೆಕ್ಕೆಜೋಳ, ತೊಗರಿ, ಶೇಂಗಾ, ಕಡ್ಲೆ, ಉದ್ದು, ಹೆಸರು, ಅಲಸಂಡೆ, ತರಕಾರಿ, ಹಣ್ಣುಗಳನ್ನು ಕೂಡ ಬೆಳೆಯಲಾಗ್ತಿದೆ. ಇದರಿಂದಲೂ ದೊಡ್ಡ ಪ್ರಮಾಣದಲ್ಲಿ ಮೇವು ಸಿಗುತ್ತೆ. ಇದರಿಂದ ಈ ಗೋಶಾಲೆಯಲ್ಲಿರೋ ಎಲ್ಲಾ ಹಸುಗಳು ಹೊಟ್ಟೆ ತುಂಬಾ ಮೇವು ತಿಂದು ದಷ್ಟಪುಷ್ಟವಾಗಿವೆ. ಸಗಣಿಯಿಂದ ಹಲವು ಉತ್ಪನ್ನಗಳು, ಗೋ ಉತ್ಪನ್ನಗಳ ಟ್ರೈನಿಂಗ್ ಕೂಡ ಇರುತ್ತೆ. ಹೌದು, ಈ ಗೋಶಾಲೆಯಲ್ಲಿ ಡೈಲಿ 2ರಿಂದ 3 ಟ್ರ್ಯಾಕ್ಟರ್ ಸಗಣಿಯಾಗುತ್ತೆ. ವಿಭೂತಿ ಮತ್ತು ಇತರೆ ಉತ್ಪನ್ನಗಳನ್ನು ತಯಾರಿಸಲಾಗುತ್ತೆ. ಮಳೆಗಾಲದಲ್ಲಿ ಬಿಸಿಲು ಇರಲ್ಲ, ಹೀಗಾಗಿ ವಿಭೂತಿ ಉತ್ಪಾದಿಸೋದು ಕಷ್ಟ. ಆ ಟೈಮಲ್ಲಿ ಸಗಣಿಯನ್ನು ಗೊಬ್ಬರವಾಗಿ ಮಾರಲಾಗುತ್ತೆ. ಬೆರಣಿ ಕೂಡ ತಯಾರಿಸಿ ಸೇಲ್ ಮಾಡಲಾಗುತ್ತೆ. ಇದಲ್ಲದೆ ಟಾಲ್ಕಮ್ ಪೌಡರ್, ಪಾತ್ರೆ ತೊಳೆಯೋ ಸೋಪು, ಮೈ ಸೋಪು, ಕರ್ಣಸಾರ ಅಂತ ಕಿವಿ ಔಷಧಿ, ನೇತ್ರಸಾರ ಅಂತ ಕಣ್ಣಿನ ಔಷಧಿ ಕೂಡ ಇಲ್ಲಿ ರೆಡಿ ಆಗುತ್ತೆ. 25ರಿಂದ 30 ಗೋ ಉತ್ಪನ್ನಗಳನ್ನ ತಯಾರಿಸಲಾಗುತ್ತೆ. ಅವುಗಳನ್ನು ಹೇಗೆ ತಯಾರಿಸೋದು ಅಂತ ರೈತರಿಗೆ ಹೇಳಿಕೊಡಲು 2 ತಿಂಗಳಿಗೊಮ್ಮೆ ಟ್ರೈನಿಂಗ್ ನೀಡಲಾಗುತ್ತೆ. ಹಸುಗಳ ಹಾಲು ಕರುಗಳಿಗೆ ಮೀಸಲು. ಈ ಗೋಶಾಲೆ ವಿಶೇಷತೆ ಏನಂದ್ರೆ ಇಲ್ಲಿ ಮೊದಲು ದುಡ್ಡು ಕೊಟ್ಟು ತಂದಿದ್ದ ಗಿರ್ ಹಸುಗಳು ಮರಿ ಹಾಕಿ ಅವುಗಳ ಸಂಖ್ಯೆ ಈಗ 135ಕ್ಕೆ ಏರಿಕೆಯಾಗಿದೆ. ಅವುಗಳ ಹಾಲು ಮಾತ್ರ ಕರೆಯಲಾಗುತ್ತೆ. ಅದು ಬಿಟ್ಟು ಉಳಿದ ಹಸುಗಳ ಹಾಲು ಕರೆಯೋದಿಲ್ಲ. ಆ ಹಾಲನ್ನು ಅವುಗಳ ಕರುಗಳಿಗೆ ಮೀಸಲಿಡಲಾಗುತ್ತೆ. ಇಲ್ಲಿ ದನ ಕರುಗಳನ್ನು ಕಟ್ಟಿ ಹಾಕೋದಿಲ್ಲ. ಓಪನ್ ಏರಿಯಾದಲ್ಲಿ ಫ್ರೀ ಆಗಿ ಬಿಡಲಾಗಿದೆ. ಅವುಗಳು ಇಷ್ಟ ಬಂದಂಗೆ ಓಡಾಡ್ಕೊಂಡು ಇರ್ತವೆ. ಇನ್ನು ಸುತ್ತಮುತ್ತಲಿನ ರೈತರಿಗೆ ಹೋರಿ, ಎತ್ತುಗಳ ಅಗತ್ಯ ಇದ್ರೆ ಫ್ರೀ ಆಗಿ ಕೊಡ್ತಾರೆ. ಆದ್ರೆ ಒಂದು ಷರತ್ತು ವಿಧಿಸಲಾಗುತ್ತೆ. ಎಲ್ಲಿಯವರೆಗೆ ಹೋರಿ ಎತ್ತುಗಳನ್ನ ದುಡಿಸಿಕೊಳ್ಳಲು ಆಗುತ್ತೋ ದುಡಿಸಿಕೊಳ್ಳಿ, ನಂತರ ಇನ್ಮುಂದೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನಿಸಿದ್ರೆ ವಾಪಸ್ ಗೋಶಾಲೆಗೆ ಕರ್ಕೊಂಡು ಹೋಗಿ ಬಿಡಬೇಕು. ಅವುಗಳು ಏನಾದ್ರೂ ಆಗಿ ಸತ್ತು ಹೋದ್ರೂ
ಕೂಡ ಅದನ್ನ ಗೋಶಾಲೆಗೆ ಬಿಡಬೇಕು ಅನ್ನೋ ಷರತ್ತು ಅದಾಗಿದೆ. ಗೋವುಗಳ ಸಂಸ್ಕಾರಕ್ಕೆ ಅಂತಲೇ ಇಲ್ಲಿ 2 ಎಕರೆ ಜಾಗ ಮೀಸಲಿದೆ. ಗೋಶಾಲೆಯಿಂದ ಲಾಭಕ್ಕಿಂತ ಖರ್ಚೇ ಜಾಸ್ತಿ. ಗಿರ್ಹಸುಗಳಿಂದ ದಿನಕ್ಕೆ 45ರಿಂದ 50 ಲೀಟರ್ ಹಾಲು ಸಿಗುತ್ತೆ. ಯಾರಾದ್ರೂ ಬಂದು ಕೇಳಿದ್ರೆ ಅಂತವರಿಗೆ ನೀರು ಮಿಕ್ಸ್ ಮಾಡದೆ ಗಟ್ಟಿ ಹಾಲು ನೀಡಲಾಗುತ್ತೆ. ಆದ್ರೆ ಲೀಟರ್ಗೆ 100 ರೂಪಾಯಿ ಕೊಡ್ಬೇಕಾಗುತ್ತೆ. ಅದೇ ರೀತಿ ಮೊಸರಿಗೆ 100, ಬೆಣ್ಣೆಗೆ 1500, ತುಪ್ಪಕ್ಕೆ 2500 ರೂಪಾಯಿ ತಗೊಳ್ಳಲಾಗುತ್ತೆ. ಇದನ್ನೆಲ್ಲ ನೋಡಿದ್ರೆ ಗೋಶಾಲೆಯಿಂದ ಲಾಭನೂ ಇದೆ ಅಂತ ಅನಿಸಬಹುದು. ಆದ್ರೆ ಇಲ್ಲಿ ಹಸುಗಳ ಮೇವಿಗೆ ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ. ಅದು ಅಲ್ಲದೆ ಇವುಗಳನ್ನ ನೋಡಿಕೊಳ್ಳಲು ಬರೋಬ್ಬರಿ 60 ಜನ ಕೆಲಸ ಮಾಡ್ತಿದ್ದಾರೆ. ಅಷ್ಟೂ ಜನ ಕೆಲಸಗಾರರ ಕುಟುಂಬಗಳಿಗೆ ಅಲ್ಲೇ ವಸತಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೀಗಾಗಿ ಗೋಶಾಲೆಯಿಂದ ಬರ್ತಿರೋ ಲಾಭಕ್ಕೆ ಹೋಲಿಸಿದ್ರೆ ಖರ್ಚೇ ಜಾಸ್ತಿ ಇದೆ ಅಂತ ಅಲ್ಲಿನ ಸಿಬ್ಬಂದಿ ಹೇಳಿದ್ದಾರೆ. ಲಾಭ ಇಲ್ದಿದ್ರು ಗೋಶಾಲೆ ನಡೆಸ್ತಿರೋದ್ಯಾಕೆ? ಯತ್ನಾಳ್ ಕುಟುಂಬ ಮೊದಲಿನಿಂದಲೂ ಕೃಷಿ ಮಾಡಿಕೊಂಡು ಗೋವುಗಳನ್ನ ಸಾಕೊಂಡು ಬಂದ ಕುಟುಂಬ. ಇದೇ ಕಾರಣಕ್ಕೆ ಗೋವುಗಳಿಗಾಗಿ ಒಂದು ಆಶ್ರಯ ತಾಣ ಮಾಡಿದ್ದಾರೆ. ಈ ಸಂಸ್ಥೆಗೆ ದಾನಿಗಳು ಕೂಡ ಇದ್ದು ದೊಡ್ಡ ಮಟ್ಟದಲ್ಲಿ ದಾನ ಕೂಡ ಹರಿದು ಬರ್ತಿದೆ. ಹೀಗಾಗಿ ಅದರಿಂದ ಗೋಶಾಲೆ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲರೂ ಗೋಮಾತೆ ಹಂಗೆ ಹಿಂಗೆ ಮಾತಾಡ್ತಾರೆ. ಆದ್ರೆ ಯತ್ನಾಳ್ ಗೋವುಗಳನ್ನ ರಕ್ಷಿಸಿ ಗೋಪ್ರೇಮ ಸಾಬೀತುಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಯತ್ನಾಳ್ರನ್ನು ಹಿಂದೂ ಹುಲಿ ಅಂತ ಕರೆಯಲಾಗುತ್ತೆ. ಈ ಗೋಶಾಲೆಯಲ್ಲಿ ಒಂದು ಆಶ್ರಮ ಕೂಡ ಇದ್ದು 50 ಬೆಡ್ ವ್ಯವಸ್ಥೆ ಇದೆ. ದೂರದಿಂದ ಬಂದವರು ಸಾಧು ಸಂತರಿಗೆ ಇಲ್ಲಿ ಆಶ್ರಯ ನೀಡಲಾಗುತ್ತೆ. ಊಟದ ವ್ಯವಸ್ಥೆ ಕೂಡ ಇದೆ. ಫ್ರೆಂಡ್ಸ್, ಇದು ಹಿಂದೂ ಹುಲಿ ಅಂತ ಕರೆಯಲ್ಪಡೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗೋಶಾಲೆಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.